ಹಾಕಲಾಗಿದೆ. ಮನೆಗೆ ಪೆಟ್ರೋಲ್ ಸುರಿದು ಬೆಂಕಿ ಇಟ್ಟಿದ್ದಾರೆ. ಆಕ್ರೋಶ ಭರಿತರು. ಅದಕ್ಕಿಂತ ಮುಂಚೆ ಇನ್ನೊಂದು ಸುದ್ದಿಯನ್ನು ನೋಡೋಣ. ಕೊರೋನಾ ಕಾಲದಲ್ಲಿ ಮಾನವೀಯತೆಯ ಘಟನೆ ಕೂಡ ನಡೆದಿದೆ. ಸಂಕಷ್ಟದಲ್ಲಿದ್ದ ಗರ್ಭಿಣಿಗೆ ನೆರವಾಗಿದ್ದಾರೆ ಆಶಾ ಕಾರ್ಯಕರ್ತೆ. ಹೆರಿಗೆ ನೋವಿನಿಂದ ಬಳಲ್ತಾ ಇದ್ದಿದ್ದ ತುಂಬು ಗರ್ಭಿಣಿಗೆ ನೆರವಾಗಿದ್ದಾರೆ ಆಶಾ ಕಾರ್ಯಕರ್ತೆ. ಎರಡು ಜೀವವನ್ನ ಉಳಿಸಿದ್ದಾರೆ ರಾಜೀವಿ ಆಶಾ ಕಾರ್ಯಕರ್ತೆಯವರು. ಗರ್ಭಿಣಿಗೆ ನೆರವಾಗಿದ್ದಾರೆ. ಹೆರಿಗೆ ನೋವಿನಿಂದ ಬಳಲ್ತಾ ಇದ್ರು ತುಂಬು ಗರ್ಭಿಣಿ. ಆಶಾ ಕಾರ್ಯಕರ್ತೆಯಾಗಿ ಆಟೋ ಚಾಲಕಿಯಾಗಿ ಕೆಲಸವನ್ನ ಕೂಡ ಮಾಡ್ತಾರೆ ಇವರು ರಾಜೀವಿ. ಎರಡು ಜೀವವನ್ನ ಉಳಿಸಿದಂತಹ ಒಂದು ಕೀರ್ತಿ ಈಗ ರಾಜೀವಿ ಅವರಿಗೆ ಸಲ್ಲತ್ತೆ. ಆಶಾ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾರೆ, ಆಟೋ ಚಾಲಕಿಯಾಗಿಯೂ ಕೂಡ ಕೆಲಸವನ್ನ ನಿರ್ವಹಿಸುತ್ತಿದ್ದಾರೆ. 20 ಕಿಲೋಮೀಟರ್ ಆಟೋವನ್ನ ಓಡಿಸಿದ್ದಾರೆ ಆಶಾ ಕಾರ್ಯಕರ್ತೆ ರಾಜೀವಿ ಕಾರ್ಯಕ್ಕೆ ಎಲ್ಲಾ ಕಡೆ ಶ್ಲಾಘನೆ ವ್ಯಕ್ತವಾಗಿದೆ. 24x7 ಸೇವೆಯ ಜೊತೆಗೆ ಗರ್ಭಿಣಿಯರಿಗೆ ಉಚಿತ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಪ್ರತಿ ಗಲ್ಲಿಗೂ ತಿರುಗಿ ಕೊರೋನಾ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ ರಾಜೀವಿ. ಇವರ ಕಾರ್ಯಕ್ಕೆ ಈಗ ಅಭಿನಂದನೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಹೊಟ್ಟೆ ನೋವು ಆಗ್ತಾ ಉಂಟು ಅಂತೇಳಿ ಫೋನ್ ಮಾಡಿದ್ರು. ಒಂದು 3 ಗಂಟೆ ಸುಮಾರಿಗೆ, 3:30 ಆಗಿದೆ. ಮತ್ತೆ ನಾನು ಅದೇ 108ಕ್ಕೆ ಫೋನ್ ಮಾಡುದಾ, ಅದರಲ್ಲಿ ಹೋಗ್ತೀರಾ ಅಂತ ಕೇಳಿದಕ್ಕೆ, ಬೇಡ ಮೇಡಮ್ ನೀವೇ ಬನ್ನಿ, ನಾವು ನಿಧಾನ ಹೋಗುವ, BR ಶೆಟ್ಟಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ನನ್ನನ್ನು ಅಂತ ಹೇಳಿದರು. ಮತ್ತು ಅವರು ನನ್ನ ಇಲ್ಲಿಂದ ಸಾಧಾರಣ 3 ಕಿಲೋಮೀಟರ್ ಒಳಗೆ ಹೋಗ್ಬೇಕು. ಅಲ್ಲಿ ಹೋಗಿ ಅವರನ್ನು ಕರ್ಕೊಂಡು BR ಶೆಟ್ಟಿ ಹಾಸ್ಪಿಟ್ಲಿಗೆ ನಿಧಾನವಾಗಿ ಕರ್ಕೊಂಡು ಹೋಗಿ ಬಿಟ್ಟೆ. ಆನಂತರ ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ಹೆರಿಗೆ ಆಯಿತು. ಹೆಣ್ಣು ಮಗು, ತಾಯಿ ಮಗು ಆರೋಗ್ಯದಲ್ಲಿದ್ದಾರೆ. ಎಲ್ಲ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಗೆ. ಸಣ್ಣ ಮಕ್ಕಳಿದ್ದು ಇರುವಾಗ ಮತ್ತೆ ಗರ್ಭಿಣಿ ಇರುವಾಗ, ನಂಗೆ ಗರ್ಭಿಣಿ ಇರುವಾಗ ಎಂತೆಂಥ ವಿಷಯ ಎಲ್ಲ ಗೊತ್ತಿರೋದಿಲ್ಲ ಅವರಿಗೆ. ಇಂಜೆಕ್ಷನ್ ಬಗ್ಗೆ, ಮತ್ತೆ ಆಸ್ಪತ್ರೆಗೆ ಹೋಗೋ ಬಗ್ಗೆ, ಮಕ್ಕಳ ಜಾಗ್ರತೆ ಬಗ್ಗೆ, ಮತ್ತೆ ಮನೆ ಸುತ್ತಮುತ್ತ ಎಲ್ಲ ಜಾಗ್ರತೆ ಬಗ್ಗೆ ಹೇಳ್ತಾರೆ. ಮತ್ತೆ ರಿಕ್ಷಾ ಕೂಡ ಎಷ್ಟು ರಾತ್ರಿಯಲ್ಲಿ ಕರೆದ್ರು ಕೂಡ ಬರ್ತಾರೆ. ಎಷ್ಟು ಅರ್ಜೆಂಟ್ ಇದ್ರು ಅಥವಾ ಹುಷಾರಿದ್ರು ಯಾರು ಕರೆದ್ರು ಬರ್ತಾರೆ. ಅವ್ರ ಬಗ್ಗೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ರಾಜೀವಿ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಜೀವಿ ಅವರ ಮೊದಲಿಗೆ ಅಭಿನಂದನೆಗಳು ನಿಮ್ಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಷ್ಟು ವರ್ಷದಿಂದ ನೀವು ಆಟೋ ಚಾಲಕರಾಗಿ ಕೆಲಸ ಮಾಡ್ತೀರಾ? ಅಂದ್ರೆ ಇಂತಹ ಸಂದರ್ಭದಲ್ಲಿ, ಹೆರಿಗೆ ಇರುವಂತಹ ಸಂದರ್ಭದಲ್ಲಿ ಸೇವೆಯನ್ನ ಮಾಡುವಂತದ್ದು, ಆಶಾ ಕಾರ್ಯಕರ್ತೆಯಾಗಿ ಎಷ್ಟು ಟೈಮ್ ಇಂದ ಕೆಲಸ ಮಾಡ್ತಿದ್ದೀರಾ? ನಾನು ಆಶಾ ಕಾರ್ಯಕರ್ತೆಯಾಗಿ ಒಂದು 10 ವರ್ಷ ಆಯ್ತು ಸೇವೆ ಸಲ್ಲಿಸ್ತಾ ಇದ್ದೆ ನಮ್ಮ ಪೆರಣಿಂಕಿಲ PSCಯಲ್ಲಿ. ಮತ್ತೆ ಆಟೋ ಬಿಡುದು ಒಂದು 20 ವರ್ಷ ಆಗ್ತಾ ಬಂತು. ಅಂದ್ರೆ ನೀವು ಇದು ವೃತ್ತಿಯಾಗಿ ತಗೊಂಡಿದ್ರ ಮೊದ್ಲು, ಅಥವಾ ಕೇವಲ ಸೇವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ರ? ಹೇಗೆ? ಎರಡು ಒಟ್ಟಿಗೆ, ವೃತ್ತಿ ಆಯ್ತು ಸೇವೆಯೂ ಆಯ್ತು ಅಂತ. ಅಂದ್ರೆ ಗರ್ಭಿಣಿಯವರಿಗೆ ಫ್ರೀಯಾಗಿ ಕರ್ಕೊಂಡು ಹೋಗ್ತೀರಾ? ಹಾ, ಹೌದು ಹೌದು. ಏನಾಯ್ತು ನಿನ್ನೆ? ಏನಾಯ್ತು ಆಕ್ಚುಲಿ ನಿನ್ನೆ ಅಂದ್ರೆ ಅವರು ರಾತ್ರಿ ಹೊತ್ತಿಗೆ ಫೋನ್ ಮಾಡಿದ್ರು. ಇದು 3:30 ಹೊತ್ತಿಗೆ ನನಗೆ, ಅಂದ್ರೆ ಫಸ್ಟ್ ಕೇಳ್ಕೊಂಡಿದ್ರು ನನ್ನ ಹತ್ರ, ನನಗೆ ಹೊಟ್ಟೆ ನೋವು ಏನಾದ್ರು ಸಮಸ್ಯೆ ಆದ್ರೆ ನೀವು ಬರ್ತೀರಲ್ಲ ರಾತ್ರಿ ಅಥವಾ ಯಾವಾಗಾದ್ರು ಅಂತ. ನಾನು ಯಾವಾಗ್ಲೂ ರೆಡಿ ಆಗಿರ್ತೇನೆ, ನೀವೇನು ಅದಕ್ಕೆ ಹೆದರುದು ಬೇಡ. ಒಂದ್ ವೇಳೆ ನನ್ ಆ ಗಾಡಿಲಿ ಆಗದೇ ಇದ್ರೆ ನಾನು 108ಕ್ಕೆ ಫೋನ್ ಮಾಡ್ತೇನೆ, ತೊಂದ್ರೆ ಇಲ್ಲ, ನೀವೇನು ಹೆದರುದು ಬೇಡ ಅಂತ ಹೇಳಿದ್ದೆ. ಹಾಗೆ ಅವರಿಗೆ ರಾತ್ರಿ ಒಂದು 3:45ಕ್ಕೆ ಹೊಟ್ಟೆ ನೋವು ಶುರು ಆಯ್ತಂತೆ. ಹಾಗೆ ನಂಗೆ ಫೋನ್ ಮಾಡಿದ್ರು, ಬರ್ತೀರಾ ಏನ್ ಮಾಡುದು ಅಂತ. ಅಂದ್ರೆ ನಾನು 108ಕ್ಕೆ ಫೋನ್ ಮಾಡ್ತೇನೆ ಆಗುದಾದ್ರೆ ಅಂತ ಹೇಳಿ, ಇದಕ್ಕೆ ಬೇಡ ಮೇಡಮ್ ನೀವು ಬನ್ನಿ, ನೀವೇ ಬನ್ನಿ, ನಿಧಾನ ಹೋಗುವ ಅಂತ ಹೇಳಿದ್ರು. ಮತ್ತೆ ಅದಕ್ಕೆ ನಾನೇ ರಾತ್ರಿ ಗಾಡಿ ಹಿಡ್ಕೊಂಡು ಹೋದೆ 3:30ವರೆಗೆ. ಈ ತರ ಆಟೋ ಓಡಿಸ್ಬೇಕು ಅಥವಾ ಗರ್ಭಿಣಿಯರಿಗೆ ಫ್ರೀಯಾಗಿ ನಾನು ಕರ್ಕೊಂಡು ಹೋಗ್ಬೇಕು, ಸೇವೆ ಮಾಡಬೇಕು ಅಂತ ಯಾವಾಗ ಅನ್ಸಿದ್ದು? ಏನ್ ಸ್ಫೂರ್ತಿ ಅಥವಾ ಏನ್ ಕಾರಣ ಇದಕ್ಕೆ? ಹಾಗೆ ಅಂತ ಹೇಳಿದ್ರೆ, ಅದೇ ಸ್ವಲ್ಪ ನಮ್ಮ ಹಾಗೆ ಬಡವರು ಇರ್ತಾರೆ, ಅವರಿಗೆ ವೆಹಿಕಲ್ ಇದ್ದು ಸೌಲಭ್ಯ ಇರುದಿಲ್ಲ. ಸ್ವಲ್ಪ ಇದ್ದವ್ರ ಹತ್ರ ಕಾರ್ ಗಿರ್ ಇರ್ತದೆ, ಇವ್ರ ಹತ್ರ ಇಲ್ಲ. ಅಂತವ್ರಿಗೊಂದು ನನ್ನಿಂದ ಆದಷ್ಟು ಮಟ್ಟಿಗೆ ಒಂದು ಏನಾದ್ರು ಸಹಾಯ ಮಾಡುವ ಅಂತ ಹೇಳುವ ಮನೋಭಾವನೆ. ಮತ್ತೆ ಈಗ ಆಶಾ ಕಾರ್ಯಕರ್ತೆಯಾಗಿ ಸೇರಿದ ನಂತರ ಒಂದು ಇದು ತಾಯಿ ಮತ್ತು ಮಗುವಿನ ಶಿಶು ಮರಣ ಕಡಿಮೆ ಆಗುವ ಸಲುವಾಗಿ ಈಗ ಅವರು ಒಂದ್ ವೇಳೆ ಈ ಕೆಲವರು ಸ್ವಲ್ಪ ಅಂದ್ರೆ ಬೇರೆ ಕೆಲವು ವರ್ಗದವ್ರು ಏನ್ ಮಾಡ್ತಾರೆ ಅಂದ್ರೆ ಮನೆಯಲ್ಲೇ
ಹೆರಿಗೆ ಆದ್ರೆ ತೊಂದ್ರೆ ಇಲ್ಲ ಅಂತ ಅಂದ್ರೆ SC ಅವರೆಲ್ಲ ಆತರ ಎಣ್ಸ್ಕೊಂಡು ಮನೇಲಿ ಕೂತಿರ್ತಾರೆ. ಅದಕ್ಕೆ ನಾನು ಅವರಿಗೆ ಒಂದು ಎಲ್ಲ ಮಾಹಿತಿ ಕೊಟ್ಟು, ನೀವು ಅದರ ಬಗ್ಗೆ ಏನ್ ಹೆದರುದು ಬೇಡ, ಹಾಗೆ ಎಮರ್ಜೆನ್ಸಿ ಇದ್ರೆ ನಾನ್ ಬರ್ತೇನೆ ಅಂತ ಹೇಳ್ಕೊಂಡು ಮೊದಲ ಸಲ ಒಮ್ಮೆ 108ಕ್ಕೆ ಕೆಲಸ ಉಂಟು ನಾನು, ಹಾಗೆ ಅವರನ್ನು ಫ್ರೀ ಆಗಿ ಕರ್ಕೊಂಡು ಹೋಗ್ತೇನೆ ನಾನು, ಹಣದ ಸಮಸ್ಯೆ ಎಲ್ಲ ಇದ್ರೆ ಅಂತ ಹೇಳಿ ಅವರನ್ನು ಇದು ಮಾಡಿದ್ದೆ. ಹಾಗೆ ಕೆಲವು ಕೇಸ್ ಕರ್ಕೊಂಡು ಹೋಗಿದ್ದೇನೆ. 20 ವರ್ಷದಿಂದ ನೀವು ಆಟೋವನ್ನು ಓಡಿಸ್ತಾ ಇದ್ರೆ, ಅಂದ್ರೆ ಈಗ ನೀವ್ ಹೇಳಿದ್ರೆ ಆಶಾ ಕಾರ್ಯಕರ್ತೆ ಆಗಿದ್ದು ಮುಂಚಿಂದನೂ ಕೂಡ ಈ ಸೇವೆ ಮಾಡ್ತಾ ಇದ್ರ ಆ ಟೈಮಿಂದನು? ಹೌದು ಮೇಡಮ್, ಹೌದು. ಯಾವ್ದಾದ್ರು ಈಗ ಸಾಕಷ್ಟು ಕಡೆಗಳಲ್ಲಿ ಈಗ ಹೆಂಗಸರನ್ನ ಆಟೋ ಓಡಿಸೋದಂದ್ರೆ ಒಂದ್ ರೀತಿಯಲ್ಲಿ ನೋಡ್ತಾರೆ ಅಂತ ಹೇಳಿ, ಯಾವ ರೀತಿಯಾಗಿ ನೀವು ಆಟೋ ಓಡಿಸುವಂತ ಸಂದರ್ಭ ನಿಮ್ಗೆ ಎಲ್ಲಾ ಕಡೆ ನಿಮ್ಗೆ ಪ್ರೋತ್ಸಾಹ ಸಿಕ್ಕಿತ, ಸಪೋರ್ಟ್ ಮಾಡಿದ್ರ ಎಲ್ರು? ಹೌದು ಮೇಡಮ್, ಫಸ್ಟ್ ನನಗೆ ನಮ್ಮ ಮನೆಯವರು ಪ್ರೋತ್ಸಾಹ ಕೊಟ್ರು, ಮಾಡು ನಿಂಗೆ ಧೈರ್ಯ ಇದ್ರೆ ಮಾಡು ಅಂತ ಹೇಳ್ಕೊಂಡು. ಆಮೇಲೆ ನಾನು ಫಸ್ಟ್ 2001ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ದಿವಸ ಫಸ್ಟ್ ನಾನು ರಿಕ್ಷಾ ಬಿಟ್ಟದ್ದು. ಆಗ ತುಂಬಾ ಹೆಮ್ಮೆ ಆಗ್ತಿತ್ತು ನಂಗೆ. ಎಲ್ಲರೂ ಮಾತಾಡ್ತಿದ್ರು ಕನ್ನಡದಲ್ಲಿ, ಇಂಗ್ಲಿಷಲ್ಲಿ, ತುಳುವಿನಲ್ಲಿ, ಎಲ್ಲರೂ ಗ್ರೇಟ್ ಗ್ರೇಟ್ ಪಂಜಾಬ್ ರಿಕ್ಷಾ ಬಿಡ್ಕೊಂಡು ಹಾಗೆ ಹೀಗೆ ಅಂತ ಹೇಳಿ ತುಂಬಾ ಇದು ಮಾಡ್ತಿದ್ರು. ನಂಗೆ ಮತ್ತೆ ಖುಷಿ ಆಯ್ತು ಮೇಡಮ್. ಹಾಗೆ ಹೌದೌದು, ಕೊಂಜೋ ರಿಕ್ಷಾ ಬಿಟ್ಕೊಂಡು ಅಂದ್ರೆ ಆ ವರ್ಡ್ ಕೇಳಕ್ ಒಂಥರ ಖುಷಿ ಅನ್ಸುತ್ತಲ್ವಾ ಅಂತ ಹೇಳಿ. ಹೌದು ಮೇಡಮ್, ಹೌದು. ಈಗ ಈಗ ಈ ತರದ ಘಟನೆಗಳು ಎಷ್ಟಾಗಿದೆ, ಎಷ್ಟು ಬಾರಿ ಈ ತರ ಈಗ ನೀವೇ ಕರ್ಕೊಂಡು ಹೋಗಿರುವಂತಹ ಘಟನೆಗಳಾಗಿದೆ ರಾಜ್ವಿ ಅವರೇ? ಸುಮಾರು ಒಂದು 10-16 ಗರ್ಭಿಣಿಯನ್ನು ನಾನು ಫ್ರೀ ಆಗಿ ಬಿಟ್ಟಿದ್ದೇನೆ ಮೇಡಮ್. ಹೌದು, ಅಂದ್ರೆ ರಾತ್ರಿ ಅಂತ ಹೇಳಲ್ಲ, ಹಗಲಲ್ಲಿ ಸಹ ಬಿಟ್ಟಿದ್ದೇನೆ ನಾನು. ರಾತ್ರಿ ಒಂದು ಸಲ 7-8 ಕೇಸ್ ರಾತ್ರಿ ಸಹ ಬಿಟ್ಟಿದ್ದೇನೆ. ಹೌದು. ಮತ್ತೆ ಒಮ್ಮೆ ಒಂದು ಮಗುವಿಗೆ ಹುಷಾರಿಲ್ಲಿದ್ದಾಗ ಅದಕ್ಕೆ ಒಂದ್ ಸ್ವಲ್ಪ ಉಸಿರಾಟದ ತೊಂದರೆ ಇತ್ತು, ಶೀತ ಆಗಿ ಏನೋ, ಆಗ ಅವರು ಲೇಡೀಸ್ ಒಬ್ರು ಫೋನ್ ಮಾಡಿದ್ರು, ಮಗುವಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಿತ್ತು, ಬೇರೆ ಒಂದು ಆಟೋದವ್ರಿಗೆ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ, ಬರ್ಬೋದಾ ಮೇಡಮ್ ಅಂತ. ಅದಕ್ಕೆ ನಾನು ಬರ್ತೇನೆ ಅಂತ 2:30 ಹೊತ್ತಿಗೆ ರಾತ್ರಿ. ಹಾಗೆ ಮತ್ತೆ ನಾನು ಅವರನ್ನು ಸಹ ಕರ್ಕೊಂಡು ಹೋಗಿದ್ದೆ. ಮಗುವನ್ನು ಕೇರ್ ಮಾಡ್ಬೇಕಲ್ಲ, ಸಣ್ಣ ಮಗು ಅಂತ ಹೇಳ್ಕೊಂಡು ಆ ಮಗುವನ್ನು KMC ಹಾಸ್ಪಿಟಲ್ಗೆ. ಈಗ ನಿಮ್ಮ ಈ ವಿಚಾರ ಎಲ್ಲಾ ಕಡೆ ಕೂಡ ವೈರಲ್ ಆಗ್ತಾ ಇದೆ. ಅದ್ರ ಜೊತೆಗೆ ಉಪರಾಷ್ಟ್ರಪತಿ ಅವರು ಕೂಡ ಟ್ವೀಟ್ ಮಾಡಿ ನಿಮ್ಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. 3 ಗಂಟೆಗೆ ನೀವು ಕರ್ಕೊಂಡು ಹೋದ್ರಿ, ಆಶಾ ಕಾರ್ಯಕರ್ತೆ ಜೊತೆಗೆ ಆಟೋ ಕೆಲಸವನ್ನ ಮಾಡ್ಕೊಂಡು ಈ ರೀತಿಯ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳಿ. ಯಾವ ರೀತಿಯ ಖುಷಿ ಆಗ್ತಾ ಇದೆ ನಿಮ್ಗೆ ಅಂತ ಹೇಳಿ? ತುಂಬಾ ಖುಷಿ ಆಗ್ತಾ ಅಂತ ಮೇಡಮ್. ನಾನು ಏನೋ ಇಷ್ಟೆಲ್ಲ ಸಾಧನೆ ಮಾಡಿದಕ್ಕೊಂದು ಸಾರ್ಥಕ ಆಯ್ತಾ ಅಂತ ಅನಿಸ್ತಾ. ನಿಜ. ಬೇರೆ ಏನು ಬಯಸ್ತೇವೆ ನಾವು, ಅದೆಲ್ಲ. ನಿಮ್ಮ ಈ ಸೇವೆ ಹಾಗೆ ಮುಂದುವರಿಯಲಿ, ಇನ್ನಷ್ಟು ಜನರಿಗೆ ಇದರಿಂದ ಉಪಯೋಗ ಆಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ರಾಜೀವಿ ಅವರ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಇನ್ನಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.